ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಒಂದು ಟೈಮ್ 5:30 ಆಗಿದೆ. ಈಗ ಮಳೆ ಮೋಡ ಆಗಿರೋದ್ರಿಂದ ಸ್ವಲ್ಪ ಕತ್ಲೆ ಆದಂಗೆ ಆಗಿದೆ. ನಾನು ಸ್ವಲ್ಪ ಇವತ್ತು ಆಚೆ ಹೋಗಬೇಕು, ಕೆಲಸ ಇದೆ. ಗಾನವಿದು ಸ್ಕೂಲ್ ಬ್ಯಾಗ್ ತೊಗೋಬೇಕಿತ್ತು. ಅವಳು ಸ್ಕೂಲ್ ಬ್ಯಾಗ್ ತೊಗೊಂಡು 3 ವರ್ಷ ಆಗಿದೆ. ಅದು ಇವಾಗ ಜಿಪ್ಪು ಕಿತ್ತೋಗಿದೆ. ಈ ವರ್ಷ ಸ್ವಲ್ಪ ಬ್ಯಾಗಿಂದ ಖರ್ಚು ಉಳೀತು ಅನ್ನೋ ಅಷ್ಟರಲ್ಲಿ ಜಿಪ್ ಕಿತ್ತೋಗಿದೆ. ಹಾಗಾಗಿ ಬ್ಯಾಗ್ ಅವಳಿಗೆ ತೊಗೊಂಬರ್ಬೇಕು. ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ. ಮಳೆ ಸಂಬಂಧ ನಾವು ಬಟ್ಟೆನ ಇಲ್ಲೇ ಒಣಗಾಕಿದ್ದೀನಿ. ಮಿಷನ್ಗೆ ಹಾಕಿ ಡ್ರೈ ಮಾಡಿ ಒಣಗಾಕಿದ್ದೀನಿ. ಅಂದರೆ ಡ್ರೈ ಮಾಡಿ ಹಾಕಿದರೆ ಬೇಗ ಒಣಗೋಗುತ್ತೆ ಬಟ್ಟೆ. ಹಾಗಾಗಿ ಇಲ್ಲಿ ಒಣಗಾಕಿದ್ದೀನಿ. ಇಲ್ಲೆಲ್ಲ ಫುಲ್ ಮೇಲ್ಗಡೆ ನೋಡ್ತಿರ್ಬೋದು 3 ಕಂಬಿನೂ ಇಲ್ಲಿ ತುಂಬಿದೆ. ಇಲ್ಲಿ ಮತ್ತು ಒಳಗಡೆ ಹಾಕಿ ಆಗಿದ್ದು ಮಿಕ್ಕಿದ್ದು ಮೇಲ್ಗಡೆ ಒಂದಿಷ್ಟು ಹಾಕಿದ್ದೀನಿ. ಯಾಕಂದರೆ ನೆನ್ನೆ ಬಟ್ಟೆ ಒಗ್ದಿಲ್ಲ. ನೆನ್ನೆದು ಇವತ್ತಿಂದಿದೆ. ಮತ್ತು ಸ್ಕೂಲ್ ಯೂನಿಫಾರ್ಮ್ ಇದ್ದಾವೆ, ಕರಾಟೆ ಯೂನಿಫಾರ್ಮ್ ಇದ್ದಾವೆ ಇವು. ಹಾಗಾಗಿ ಬಟ್ಟೆ ಜಾಸ್ತಿ ಇತ್ತು. ಮಳೆ ಸಲುವಾಗಿ ಮಿಷನ್ಗೆ ಹಾಕಿ ಒಣಗಾಕಿದ್ದೀನಿ. ಈಗ ಹೋಗೋಷ್ಟರಲ್ಲಿ ಟೀ ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ಹಾಲು ಬಿಸಿಗಿಟ್ಟಿದ್ದೆ, ಆಫ್ ಮಾಡಿ ಬಂದಿದ್ದೀನಿ. ಏನ್ರಿ ಇವನು ಡಾಣಿ ತಿಂದಿದ್ದ, ಬಾಯಾಗ ಡಾಣಿ ಇಟ್ಕೊಂಡೆ ಮಲ್ಕೊಂಡವನೆ. ಅದು ಉಗಿಬೇಕು ತಾನೆ, ಎಲ್ಲ ನುಂಗ್ಬೇಕು ತಾನೆ. ನುಂಗಿ ನೀರು ಕುಡಿದು ಮಲಗಬೇಕು. ಹಾಸಿಗೆಲಿ ಹಂಗೆ ಅದನ್ನ ತೊಳೆಯೋಕ್ಕಿಡಬೇಕು. ಹಾಗೆ ಮಲಗಬೇಡ್ರಿ ಅದರ ಮೇಲೆ. ಇವಾಗ ನಮ್ಮ ಮನೆಯವರು ಬೇಗನೆ ಬಂದಿದ್ದಾರೆ. ಅದೇ ಸ್ವಲ್ಪ ಅಂಗಡಿಗೆ ಪರ್ಚೇಸ್ ಎಲ್ಲ ಹೋಗೋದಿತ್ತಲ್ಲ, ಬೇಗನೆ ಬಂದಿದ್ದಾರೆ. ತೊಗೊಂಬರ್ಬೇಕು. ಈಗ ಸ್ಕೂಲ್ ಬ್ಯಾಗ್ ತೊಗೊಂಬರ್ಬೇಕು. ಸ್ಕೂಲ್ ಶೂಸು ಮತ್ತು ಬ್ಯಾಗು ಈ ವರ್ಷ ಏನು ಖರ್ಚಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಶೂಸು ಮೊನ್ನೆ ಕಿತ್ತೋಯ್ತು, ಅದನ್ನು ತೊಗೊಂಬಂದ್ಲು. ಈಗ ಬ್ಯಾಗನ್ನು ಕಿತ್ತೋಗಿದೆ. ಬಟ್ ಬ್ಯಾಗ್ ತೊಗೊಂಡು 3 ವರ್ಷದ ಮೇಲೇ ಆಗಿತ್ತು. ಹಾಗಾಗಿ ಕೊಡಿಸ್ಬೇಕಾಗಿತ್ತು ಅವಳಿಗೆ. ಈಗ ಟೀ ಮಾಡ್ತೀನಿ. ಕೆಲಸ ಎಲ್ಲ ಮುಗಿದಿದೆ. ಕಸ ಪಾತ್ರೆ ಬಟ್ಟೆ ಎಲ್ಲ ಮುಗಿಸ್ಕೊಂಡೇ ರೆಡಿಯಾಗಿದ್ದೀನಿ. ನೀರೊಂದು ಬಂದಿರಲಿಲ್ಲ ಫ್ರೆಂಡ್ಸ್. ನೀರು ಖಾಲಿಯಾಗಿತ್ತು ಮೇಲ್ಗಡೆ. ನಮ್ಮ ಓನರ್ ಬೇರೆ ಇಲ್ಲ. ಈಗ ಮೋಟರ್ ಸ್ಟಾರ್ಟ್ ಮಾಡೋರು ನಮ್ಮ ಮನೆಯವ್ರು. ಎಲ್ಲರಿಗೂ ಬೇಕಾ ಟೀ? ಬೇಕಾ?
ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೀ ಕುಡಿಯೋಣ. ಸಂಜೆ ಮಳೆ ಬರ್ತಾ ಇದೆ, ಥಂಡಿ ಥಂಡಿ ವಾತಾವರಣ ಇದೆ. ಇಂಥ ಟೈಮಲ್ಲಿ ಟೀ ಕುಡಿಬೇಕನ್ಸುತ್ತೆ. ಬನ್ನಿ ಟೀ ಕುಡಿಯೋಣ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ನನ್ನ ಕೂದಲು ಆಗಲೇ ಎಷ್ಟು ಉದ್ದ ಬಂದಿದೆ ಅಂತ. ಇನ್ನೂ ಮೊನ್ನೆ ಕಟ್ ಮಾಡಿಸ್ದಂಗೈತೆ, ಆಗಲೇ ಇಷ್ಟುದ್ದ ಕೂದಲು ಬಂದಿದೆ. ಅದಕ್ಕೆ ನನ್ನದು ಹೇರ್ ಗ್ರೋತು ತುಂಬ ಫಾಸ್ಟ್ ಇದೆ. ಹಾಗಾಗಿ ನಾನು ಕೂದಲನ್ನು ಅವಾಗ ಕಟ್ ಮಾಡಿಸ್ತಾ ಇರ್ತೀನಿ. ನೋಡ್ತಿರ್ಬೋದು ಫ್ರಂಟ್ ಬರುತ್ತೆ, ಇವಾಗ ಮುಂಚೆ ಬರ್ತಿರಲಿಲ್ಲ. ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಒಂದು ನಿಮಿಷ. ನೋಡ್ತಿರ್ಬೋದು. ನಮ್ಮ ವಸಿಷ್ಠವ್ರಿಗೂ ಟೀ ಬೇಕಂತಂದರೆ ಬಿಸ್ಕೆಟ್ ತಿಂತಾನೆ ಅವನು. 4 ಕಪ್ಪಿಗೆ ಸೋಸಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ಅವ್ರಿಗೆ. ಈಗ ಬನ್ನಿ ಎಲ್ಲರೂ ಟೀ ಕುಡಿಯೋಣಂತೆ. ಕೂತ್ಕೋ ಕೆಳಗೆ. ಬಿಸ್ಕೆಟ್ ಅಲ್ಲದ, ಟೀ ಮೇಲೆ ಬಂದಿರೋ ಕೆನೆ. ಬಿಸ್ಕೆಟ್ ಖಾಲಿನಾ? ಒಂದೇ ಇತ್ತಾ? ಮಧ್ಯಾಹ್ನ ಯಾರು ತಿಂದಿದ್ದು? ಹೊತ್ತಿಲ್ಲದ ಹೊತ್ತಲ್ಲಿ ಬಿಸ್ಕೆಟ್ ಬೆಳಗ್ಗೆ ಇತ್ತಲ್ಲ, ಸಂಜೆ ತಿಂತಾರೆ. ತಿನ್ಬೇಕು ಅನ್ನಿಸ್ದಾಗೆಲ್ಲ ತಿಂದ್ಬಿಟ್ರೆ. ಆಯ್ತಾ? ಖಾಲಿನಾ? ಆಯ್ತಾ? ಅಯ್ಯ ಅಂತ ಅಯ್ಯ ಇಪ್ಪ ಜರ್ಕಿನ ನಿಮಗೆ. ಸರಿ, ಈ ಕಡೆ ಬಾ. ಒಂದು ನಾನು ಬ್ಲ್ಯಾಕ್ ಕಲರ್ ಒಂದು ಕೊಡ್ಸಿದ್ದು ಸ್ವೆಟರ್ ಜರ್ಕಿನ್ ಥರದ್ದು ಹಾಕ್ಕೋಬಹುದು. ಅಲ್ಲ, ಅದು ಹಾಕ್ಕೊಳಕ್ಕೆ ತಂದಿರೋದು. ಹಾಂ, ಕೇಳಿಸ್ಕೊ ಅಲ್ಲಿ. ಏನೇ ಹಾಕ ಡೋರ್ ಇದು ಹಾಕೋ. ಫ್ರೆಂಡ್ಸ್, ನಾವೀಗ ಆಚೆ ಹೊರಟಿದ್ದೀವಿ. ಮಳೆ ಬೇರೆ ಬರಂಗೈತಿ, ಅದಕ್ಕೆ ವರ್ಸಿಷ್ಟಂಗೆ ಜರ್ಕಿನ್ ಕೊಡ್ತಾ ಇದೆ. ಜರ್ಕಿನ್ ಸ್ವೆಟರ್ ಇದು. ಸ್ಮೆಲ್ ಘಮ ಇದೆಯಲ್ಲ, ಒಗದು ಹಾಕಿರೋದಪ್ಪ. ಅದು ಕಬೋರ್ಡಲ್ಲಿ ಈ ವುಡನ್ ಕಬೋರ್ಡಲ್ಲಿ ಇಟ್ಟರೆ ಬರೋದು. ಹಿಡಿಪ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಾಕೊಳ್ಳೋಕೆ ಇದನ್ನ ಮಾಡ್ತಾನೆ ಇವನು. ನೋಡ್ತಿರ್ಬೋದು ಎಷ್ಟು ಹೊಸದು, ಚೆನ್ನಾಗಿದೆ. ಹಾಕೊಳ್ಳೋದಿಲ್ಲ, ಚಳಿಗೂ ಆಗುತ್ತೆ ಮತ್ತೆ ಮಳೆಗೂ ಆಗುತ್ತೆ ಇದು. ಯಾಕೆ ನೀನು ಒಬ್ಬನೇ ಆಗ್ತೀಯ ಅಂತನಾ? ಅದರಿಂದ ಅದು ಹುಳ ಬಂತು. ಎಲ್ಲೈತೆ ಹುಳ? ಜೇಬ್ ಹತ್ರ ಸೊಳ್ಳೆ ಹುಳ ಹಾರಾಡ್ತಿರೋದು ಅದು. ಅದೇ ಅದರಿಂದ ಬಂತದು. ಅಲ್ಲಿ ಇತ್ತದ, ಅವಾಗಿಂದ ಕಿಟಕಿಲಿ ಹಾರಾಡ್ತಿತ್ತು. ಈಗ ಚಿನ್ನ ಕಿಸಿ ಕೊಡಕ್ಕೆ ಬಂದಿತ್ತು. ತೋಳಿಯಾಗಿ ಏರಿಸ್ಕೊಳ್ಳೋದಾಗಲೇ ಪುರ್ಸತ್ತಿಲ್ಲ ಅಲ್ವಾ? ತಲೆ ಸ್ನಾನ ಮಾಡಿದ ಮೇಲೆ ಒಂಚೂರು ಬಾಚಿಸ್ಕೊಳಕ್ ಬರಲಿಲ್ವಾ? ಹೆಂಗೆ ನೋಡು ಕೂದಲು. ಬ್ಯಾಡ ತಡಿ, ಒಂದು ನಿಮಿಷ. ಹಿಂಗೆ ಬಿಡು, ಸ್ಟೈಲ ಗೊತ್ತಿಲ್ಲ ನನ್ನ ಮಗ. ಹಿಂಗೆ ಬಿಡಬೇಕು. ಬನಿಯನ್ ಹಾಕೊಳಕ್ತಿ ಇನ್ಮೇಲೆ? ನಿಜ ರೀ? ಏನ್ರಿ ಅವಂಗ ಇನ್ಮೇಲೆ ಬನಿಯನ್ ಅಂತ ನೋಡ್ರಿ. ತೊಂಬರೋಣ? ಇಷ್ಟೇ ಇರಲಿ. ಬನ್ನಿ ಫ್ರೆಂಡ್ಸ್, ಆಚೆ ಹೋಗೋಣ. ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿಕೊಂಡು, ಗೊತ್ತಿಲ್ಲ ಮುಂದೆ ಪ್ಲ್ಯಾನ್ ಹೋದ್ಮೇಲೆ ಏನೇನು ಅಂಥೇಳಿ. ಒಟ್ನಲ್ಲಿ ಫಸ್ಟಿಗೆ ಹೋಗೋದೇ ಬ್ಯಾಗ್ ಅಂಗಡಿ. ಯಾಕಂದರೆ ಮಳೆ ಬಂದರೆ ಎಲ್ಲೂ ಹೋಗೋಕ್ಕಲ್ಲ. ಫಸ್ಟ್ ಬ್ಯಾಗ್ ಅಂಗಡಿಗೆ ಹೋಗಿ ಮುಂದಿಂದ ಮುಂದೆ. ಯಾಕೋ ಅಯ್ಯೋ ನನ್ನ ಸ್ಟೈಲ್ ಅಂತ ಸ್ಟೈಲ್. ಇಟ್ಕೊಂಡು
ಬಟನ್ ಹಾಕ್ಬೇಕು ತಡಿ, ಸೊಳ್ಳೆ ಬರ್ತಾವ ಸೊಳ್ಳೆ. ಚೆನ್ನಾಗಿ ಗಲೀಜಾಗುತ್ತೆ ನನಗೆ ಇದು. ನೋಡು, ಗಲೀಜು ಕಾಣಿಸ್ಬಾರ್ದು ಆ ಥರ. ಇದು ಚೆನ್ನಾಗಿದೆ ನೋಡಿ, ಇಲ್ಲಿ ನೋಡಿಲಿ, ಇದು ಚೆನ್ನಾಗಿದೆ ಅಲ್ಲ? ಹಾಂ, ಸಖತ್ತಾಗಿದೆ ಅಲ್ವಾ? ದೊಡ್ಡದಾಗಿ ಒಂಥರ 3 ಜಿಪ್ ಇರೋದಾಗುತ್ತೆ. ಚೆನ್ನಾಗಿದೆ ಇದು, ನನಗೆ ಇಷ್ಟ ಆಯಿತು. ಇದು ಇಷ್ಟ ಆಯಿತು, ಇದು ಚೆನ್ನಾಗಿತ್ತು. ನನಗೆ ಆದರೆ ಇದಾ ಕಲರ್ ಗಲೀಜಾಗಲ್ವಾ? ಡಾರ್ಕ್ ಇಂಥದ್ದಾದರೆ ಸ್ವಲ್ಪ ಗಲೀಜು ಅಷ್ಟು ಅನಿಸಲ್ಲ. ಇದು ಏನಾಗುತ್ತೆ, ಬೇಗ ಕೊಳೆಯೋದು ಕಾಣಿಸ್ತೈತಿ. ಇದು ಎಲ್ಲ ಚೆನ್ನಾಗದವು. ನನಗಂತೂ ಇದು ಇಷ್ಟ ಆಗಿರಪ್ಪ. ಇದು ಕೊಳೆ ಕಾಣಂಗಿಲ್ಲ, ಏನಿಲ್ಲ. ಇದು ಎಲ್ಲರ ಟ್ರಿಪ್ಪು ಹೋದ್ರೆ ಹಾಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಲ್ವಾ? ನನಗೆ ಗೊತ್ತಾ, ಇದು ಕೆಳಗಿಟ್ಟ ತಕ್ಷಣ ಕೊಳೆ ಎದ್ದು ಕಾಣಿಸ್ತೈತಿ. ಮಣ್ಣೇನಾರ ಆದರೆ, ಮಳೆ ಬಂದರೆ ಜಾಸ್ತಿ ಮತ್ತೆ ತೊಳಿಬೇಕು. ಇವಾದರೆ ಏನಿಲ್ಲ, ಕಾಣಿಸಲ್ಲ. ಆಮೇಲೆ ಆರಾಮಾಗಿ ತೊಳ್ಕೊಬೋದು. ಎಲ್ಲಿ ಸರಿ ನೀರು ಏನಾರ ಬೇಕಾ? ಗಾಡಿಲೇ ಇಟ್ಕೊಳ್ಳೋದ? ಮನೇಲಿ ಹೋಗ್ಬಿಟ್ಟು ಬರೋಲ್ಲ? ಗಾಡಿಲೇ ಇಡಲ್ಲ? ಇಲ್ಲಾಂದ್ರೆ ಆ ಮೆಟ್ಲುವರೆಗೂ ಹೋಗಿ ಬರೋದು. ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಬಂದಿದ್ವಿ. ನಮ್ಮ ವಸಿಷ್ಠ ಅವರು ಟ್ರೈನ್ ನೋಡಬೇಕು ಅಂತಾನೆ ಹೇಳಿದರು. ಅವ್ರಿಗೂ ತೋರಿಸ್ಕೊಂಡಂಗೆ ಆಗುತ್ತೆ ಅಂಥೇಳಿ ವಾಕ್ ಮಾಡಿಕೊಂಡು ಮನೆಗೆ ಹೊರಟಿದ್ದೀವಿ. ಈಗ ಸುಸ್ತಾಯ್ತು ನನಗೆ. ಮೇಲ್ಗಡೆಯಿಂದ ಹೋಗ್ತಾ ಇದ್ದೀವಿ. ಈಗ ಈ ಕಡೆ ಟ್ರ್ಯಾಕಿಂದ ಆ ಕಡೆ ಟ್ರ್ಯಾಕಿಗೆ ಹೋಗಬೇಕು. ಮೆಟ್ಲು ಹತ್ಕೊಂಡು ಇಳಿತಾ ಇದ್ದೀವಿ. ಈಗ ಸಂಜೆ ಆಯಿತು. ದಿನ ಓಡಾಡಿದ್ರೆ ಅಷ್ಟೇ ದಮ್ಗಟ್ಟಲ್ಲ, ಯಾವಾಗಾರ ಒಂದೊಂದು ಸಲ ಓಡಾಡಿದ್ರೆ ಹಿಂಗೆ ಆಗುತ್ತೆ. ಅದರಲ್ಲೂ ಮೆಟ್ಲು ಹತ್ತಿ ಇಳಿಬೇಕಲ್ಲ, ಲಿಫ್ಟ್ ಇದೆ. ನಾವು ಮೆಟ್ಲು ಹತ್ತೋಣ ಅಂಥೇಳಿ ಮೆಟ್ಲು ಹತ್ತಿದ್ದೀವಿ. ಬಾರೆ ಫ್ರೆಂಡ್ಸ್, ನೀವು ಅಲ್ಲಿ ಹೆಸರು ನೋಡಿರ್ಬೋದು, ರಾಯರ ಮನೆ ಅಂತ ಹೇಳಿ. ಇದು ಹೊಸ ಹೋಟೆಲ್ ಹೆಸರು ಬಂದ್ಬಿಟ್ಟು ರಾಯರ ಮನೆ ಅಂತ ಹೇಳಿ. ಆವತ್ತು ಫಾದರ್ಸ್ ಡೇ ಕೂಡ ಇತ್ತು. ನಮ್ಮ ಗಾನವಿ ಏನು ಮಾಡಿದ್ಲು, ಪಪ್ಪಂಗೆ ಸರ್ಪ್ರೈಸ್ ಏನಾದರೂ ಗಿಫ್ಟ್ ತೊಗೊಂಬರೋಣ ಅಂತ ಹೇಳಿದ್ಲು. ನಾನು ಬೇಡ ಅಂದೆ, ಯಾಕಂದರೆ ಗಂಡಸರಿಗೆ ಗಿಫ್ಟ್ಗಳು ಅಷ್ಟು ಯೂಸ್ ಆಗೋಲ್ಲ. ಸುಮ್ಮನೆ ಏನಕ್ಕೆ ಗಿಫ್ಟ್ ಕೊಡ್ತೀಯಾ, ಏನಾದರೂ ನಾವು ಸರ್ಪ್ರೈಸಾಗಿ ನಿಮ್ಮ ಅಪ್ಪನ ಆಚೆ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ವಿ. ಗಿಫ್ಟ್ ಎಲ್ಲ ಬೇಡ ಅಂತ ಹೇಳಿ ಈಗ ಅವ್ರ ಅಪ್ಪನಿಗೆ ಸರ್ಪ್ರೈಸಾಗಿ ಅಲ್ಲಿ ಬ್ಯಾಗು ಎಲ್ಲ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಅವಳೇ ಇಲ್ಲಿ ಹೋಗೋಣ ಅಂಥೇಳಿ ಕರ್ಕೊಂಬಂದಿದ್ದು. ಫಾದರ್ಸ್ ಡೇ ಸ್ಪೆಷಲ್ಲಾಗಿ ಅವ್ರ ಅಪ್ಪಂಗೆ ಇವತ್ತು ಗಾನವಿ ಮತ್ತು ನನ್ನ ಕಡೆಯಿಂದ
ಟ್ರೀಟ್ ಕೊಡಿಸ್ತಾ ಇದ್ದೀವಿ. ಅಂದರೆ ಅವಳು ಸೇವಿಂಗ್ಸಿಂದ ಅವಳು ಅವರಪ್ಪಂಗೆ ಫಾದರ್ಸ್ ಡೇ ಸ್ಪೆಷಲಾಗಿ ಟ್ರೀಟ್ ಕೊಡಿಸಿದ್ದು. ಏನು ತೊಗೊಂಡಿಲ್ಲ, ಒಂದು ಫ್ರೈಡ್ ರೈಸು ಮತ್ತು ಬೇಬಿಕಾರ್ನ್ ಮಂಚೂರಿ. ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಫೈನಲ್ಲಾಗಿ ಬ್ಯಾಗ್ ಯಾವ್ದು ತೊಗೊಂಡ್ಲು ಅಂದರೆ ಈ ಥರ ತೊಗೊಂಡಿದ್ದಾಳೆ. ಇಲ್ಲಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಬ್ಯಾಗಿಗೆ 800 ರೂಪಾಯಿ ಕೊಟ್ಟಿರೋದು. ಇದ್ರ ಮೇಲೆ MRP 980 ರೂಪಾಯಿ ಇತ್ತು. ಅಲ್ಲಿಗೆ 800 ರೂಪಾಯಿ ತೊಗೊಂಡಿದ್ದಾರೆ. ಆ ಹಳೆ ಬ್ಯಾಗು 3 ವರ್ಷ ಆಗಿತ್ತು ತೊಗೊಂಡು. ಅದು ಈಗ ಸ್ವಲ್ಪ ಜಿಪ್ ಪ್ರಾಬ್ಲಮ್ಮು ಮತ್ತು ಅಲ್ಲಲ್ಲಿ ತೂತಾಗಿದೆ. ಹಾಗಾಗಿ ಈ ವರ್ಷ ಇದು ಒಂದು 3 ವರ್ಷ ಬರುತ್ತೆ ಫ್ರೆಂಡ್ಸ್. ಇದು ಅದಕ್ಕಿಂತ ಕ್ವಾಲಿಟಿ ಸಖತ್ತಾಗಿದೆ, ದಪ್ಪನಾಗಿದೆ. ಹೋದರೆ ಜಿಪ್ಪೇ ಸ್ವಲ್ಪ ಪ್ರಾಬ್ಲಮ್ ಬರ್ತವೆ, ಮತ್ತೆ ಹಾಕಿಸ್ಕೋಬೋದು ಅಷ್ಟೇ. ನಿಂಗೆ ಇದೆಯಲ್ಲ, ನಿಂಗೆ ಇದೊಂದು ವರ್ಷ ಆಗುತ್ತೆ. ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತೀಯಲ್ಲ, ಆವಾಗ ದೊಡ್ಡದು ತೊಗೊಳ್ಳೋದು. ಅವಾಗ ಜಾಸ್ತಿ ಬುಕ್ಕು, ಅವಾಗ ನಿಂಗೆ ಜಾಸ್ತಿ ಬರೀ ಅಕ್ಕಂಗೆ ಕೊಡಿಸೋದಾ? ನೋಡಿ ಫ್ರೆಂಡ್ಸ್, ಬರೀ ಅವ್ರ ಅಕ್ಕಂಗೆ ಕೊಡಿಸ್ತೀರಾ ನನಗೆ ಅಂತವನೆ. ಮೊನ್ನೆ ಶೂಸ್ ಅವಳಿಗೆ ಕೊಡಿಸ್ತಿದ್ದಾರಲ್ವಾ, ಅದ್ರ ಜೊತೆ ನಿಂಗೆ ಸುಮ್ಮನೆ ಒಂದು ಜೊತೆ ಚಪ್ಪಲಿ ಬಂದಲ್ವಾ, ನೋಡು ಹ್ಞೂ ಅಂತವನೆ. ಮತ್ತು ಅವತ್ತು ಚಪ್ಪಲಿ ಕೊಡಿಸ್ಕೊಂಬರ್ಲಿಲ್ವಾ ನಿನಗೆ? ಶೂಗೆ ಎಷ್ಟು ಕೊಟ್ಟವ್ರೆ ಅಷ್ಟು ಚಪ್ಪಲಿಗೆ ದುಡ್ಡು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅವನು ಅವತ್ತು ಹಾಗೆ ಹೇಳ್ದ, ಬರೀ ಅಕ್ಕಂಗೆ ಕೊಡಿಸ್ತೀರಾ ಅಂತ. ಇವತ್ತೂ ಬರೀ ಅಕ್ಕಂಗೆ ಕೊಡಿಸ್ತೀರಾ, ನನಗೇನು ಕೊಡಿಸಲ್ಲ ಅಂತಾನೆ. ಒಂದು ಬ್ಯಾಗ್ ಚೆನ್ನಾಗಿದೆ, ಅವ್ನಿಗೇನು ಬೇಡ. ನೆಕ್ಸ್ಟ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತಾನಲ್ಲ, ಅವಾಗ ದೊಡ್ಡ ಬ್ಯಾಗೇ ಕೊಡಿಸ್ಬೇಕಾಗತ್ತೆ. ಈಗ ಮಾಂಟೆಸರಿ ಅಲ್ವಾ, ಸ್ವಲ್ಪ ಚಿಕ್ಕದೆ ಸಾಕಾಗುತ್ತೆ ಅವನಿಗೆ.